ಹಗರಣ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಸುದ್ದಿಯನ್ನು ಮಾಡ್ಕೊಂಡು ಬಂದಿದೆ. ಪಿನ್ ಟು ಪಿನ್ ಮಾಹಿತಿಯನ್ನು ನಮ್ಮ ವೀಕ್ಷಕರ ಮುಂದೆ ಇಟ್ಟಿದೆ. ಇವತ್ತು ಬಹಳ ಮಹತ್ವದ ದಿನ. ಸಿದ್ದರಾಮಯ್ಯ ಅವ್ರಿಗೆ ನಿರ್ಧಾರ ಆಗುತ್ತೆ. ಸಿದ್ದರಾಮಯ್ಯ ಅವರ ಭವಿಷ್ಯ ಏನಂತ ಕೋರ್ಟ್ನಲ್ಲಿ ನಿರ್ಧಾರ ಆಗೋದು ಯಾವ ವಿಚಾರವಾಗಿ, ತನಿಖೆ ಪ್ರಾಸಿಕ್ಯೂಷನ್ ಆಗಬೇಕಾ ಬೇಡವಾ ಅನ್ನೋದು. ಹೌದು. ಸೊ ಒಂದು ಕಡೆ 14 ಸೈಡ್ ವಾಪಸ್ ಕೊಟ್ಬಿಟ್ಟಿದ್ದಾರೆ. ವಾಪಸ್ ಕೊಟ್ಬಿಟ್ಟು ಮೇಲ್ಮನವಿ ಅರ್ಜಿ ಸಲ್ಲಿಕೆ ಆಗಿದೆ. ವಿಭಾಗೀಯ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಸಿಎಂ ಪರ ಹಿರಿಯ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದೇವರಾಜ್ ಅವರು ಕೇಸನ್ನ ಕೈಬಿಡಿ, ಕೇಸಲ್ಲಿ ನನ್ನ ಹೆಸರು ಕೈಬಿಡಿ ಅಂತ ಹೇಳಿದ್ದಾರೆ. ಲೋಕಾಯುಕ್ತದಲ್ಲಿ ಏನು ಅರ್ಜಿ ಸಲ್ಲಿಕೆ ಆಗಿದೆ, ಅವ್ರ ಮೇಲೆ ಅವ್ರ ಹೆಸರು ಉಲ್ಲೇಖ ಆಗಿದೆ, ಅಲ್ಲಿ ನನ್ನ ಹೆಸರು ಬಿಟ್ಬಿಡಿ ಅಂತ ಹೇಳಿದ್ದಾರೆ ಲೋಕಾಯುಕ್ತದವರು. ಆದರೆ ಇಲ್ಲಿ ಇವತ್ತಿನ ವಿಚಾರ ನೋಡಿ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಹೇಳ್ತೀವಿ, ಕನ್ಫ್ಯೂಸ್ ಆಗ್ಬೇಡಿ. ಒಂದು ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆ ಇಡಿ ತನಿಖೆ ಆಗ್ತಾ ಇದೆ. ಇಡಿಯಿಂದ ಒಂದು ಲೆಟರ್ ರಿಲೀಸ್ ಆಗಿತ್ತು. ಅಲ್ಲ, ಅದ್ರ ಜೊತೆಗೆ ಇದನ್ನ ಸಿಬಿಐಗೆ ಕೊಡ್ಬೇಕಂತ ಮತ್ತೊಂದು ಅರ್ಜಿ ಆಗಿದೆಯಲ್ಲ, ಇವತ್ತಿನ ವಿಚಾರಣೆಯಲ್ಲಿ ಇಡಿ ಪಾತ್ರ ಏನಿರೋದಿಲ್ಲ. ಹೌದು, ಲೋಕಾಯುಕ್ತದ ಮಾತ್ರ ತನಿಖೆ. ದರ್ಶನೇ ಬರುತ್ತೆ ನನಗೆ. ಸಿದ್ದರಾಮಯ್ಯ ಪರ ವಕೀಲರು ಏನ್ ಮಾಡ್ತಾರೆ, ಈ ಇಡಿ ಒಂದು ಡಾಕ್ಯುಮೆಂಟ್ ರಿಲೀಸ್ ಆಗಿತ್ತಲ್ಲ, ಆ ಡಾಕ್ಯುಮೆಂಟ್ ನ ಪ್ರಸ್ತಾಪ ಮಾಡೋ ಚಾನ್ಸಸ್ ಇದೆ. ಬನ್ನಿ ಅದೆಲ್ಲದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ಕ್ವಿಕ್ ಆಗಿ ನೋಡ್ಕೊಂಬರೋಣ. ಇಂದು ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ವಿಚಾರಣೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುಟುಂಬದ ವಿರುದ್ಧ ಮೂಡಾ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ರು. ಹೀಗಾಗಿ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಸಿಎಂ ಸಲ್ಲಿಸಿದ ಮೇಲ್ಮನವಿ ವಿಚಾರಣೆ ನಡೆಯಲಿದೆ. ಹೀಗಾಗಿ ಸಿದ್ದರಾಮಯ್ಯ ಪಾಲಿಗೆ ಇಂದು ಬಿಗ್ ಡೇ ಎಂದರೆ ತಪ್ಪಾಗೋಲ್ಲ. ಇಂದು ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಲಿದ್ದಾರೆ. ಈ ಮಧ್ಯೆ ಇಡಿಯಿಂದ ಲೋಕಾಯುಕ್ತ ಪೊಲೀಸ್ ಎಡಿಜಿಪಿಗೆ ಪತ್ರ ಬರೆದಿದ್ದು, ಪಿಎಂಎಲ್ಎ ಕಾಯ್ದೆಯ ಸೆಕ್ಷನ್ 66 ಸಬ್ ಕ್ಲಾಸ್ 2 ಅಡಿ ಮಾಹಿತಿ ಹಂಚಿಕೆಯಾಗಿದೆ. ಇಡಿಗೆ ಮಾಹಿತಿ ಹಂಚಿಕೊಳ್ಳುವ ಕಾನೂನಾತ್ಮಕ ಅಧಿಕಾರವಿದೆ. ತನಿಖೆಯ ವೇಳೆ ಇತರ ಕಾಯ್ದೆಗಳ ಉಲ್ಲಂಘನೆಯಾಗಿದ್ದರೆ ಮಾಹಿತಿ ಹಂಚಿಕೊಳ್ಳುವ ಅಧಿಕಾರವಿದೆ. ಸಂಬಂಧಪಟ್ಟಂತಹ ತನಿಖಾ ಸಂಸ್ಥೆಗಳೊಂದಿಗೆ ಇಡಿ ಮಾಹಿತಿ ಹಂಚಿಕೊಳ್ಳಬಹುದು ಅಂತ ಪ್ರಶ್ನೆ ಮಾಡಬಹುದು. ಹಾಗಿದ್ರೆ ಸಿದ್ದರಾಮಯ್ಯ ವಕೀಲರ ವಾದವೇನು ಅಂತ ನೋಡೋದಾದ್ರೆ, ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುವವರೆಗೂ ತನಿಖೆಗೆ ತಡೆ ಕೋರಬಹುದು. ಮಧ್ಯಂತರ ಆದೇಶ ನೀಡಿದರೆ ಲೋಕಾಯುಕ್ತ ಇಡಿ ತನಿಖೆ ಸ್ಥಗಿತ ಆಗುತ್ತದೆ. ಮಧ್ಯಂತರ ಆದೇಶ ನೀಡಲು ಕೋರ್ಟ್ ನಿರಾಕರಿಸಿದ್ರೆ ತನಿಖೆ ಮುಂದುವರಿಕೆಯಾಗುತ್ತದೆ. ಮಧ್ಯಂತರ ಆದೇಶ ನೀಡದಿದ್ರೆ ಸಿದ್ದರಾಮಯ್ಯ ಪಾತ್ರ ಇಲ್ಲ ಎಂಬ ವಾದ ಮಾಡಬಹುದು. ಇಡಿ ಪತ್ರ ಆಧರಿಸಿ ಪ್ರತಿವಾದಿಗಳ ಪರ ವಕೀಲರು ವಾದ ಮಾಡಬಹುದು. ಈವರೆಗಿನ ತನಿಖಾ ವರದಿ ವಿಭಾಗೀಯ ಪೀಠ ಸಲ್ಲಿಸಲು ಇಡಿ ಮತ್ತು ಲೋಕಾಯುಕ್ತಕ್ಕೆ ಹೇಳಬಹುದು. ಸದ್ಯ ಲೋಕಾಯುಕ್ತ ಪೊಲೀಸರು ಮೂಡಾ ಹಗರಣದ ತನಿಖೆ ನಡೆಸುತ್ತಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆಯ ಅಡಿ ತನಿಖೆ ನಡೆಸುತ್ತಿದ್ದಾರೆ. ಹೀಗಾಗಿ ಮೂಡಾ ಪ್ರಕರಣದ ಮಾಹಿತಿ ಇಡಿ ಹಂಚಿಕೊಂಡಿದೆ. ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇಡಿಗೆ ಸಂಬಂಧಪಟ್ಟಂತ ವಿಚಾರಣೆ ಇಲ್ಲ. ಆದರೆ ಇಡಿಯ ಪತ್ರವನ್ನ ಸಿಎಂ ಪರ ವಕೀಲರು ಪ್ರಸ್ತಾಪಿಸಬಹುದು. ಇಡಿ ನಡೆ ರಾಜಕೀಯ ಪ್ರೇರಿತವೆಂದು ಹೈಕೋರ್ಟ್ನಲ್ಲಿ ವಾದಿಸಬಹುದು. ಇನ್ನು ಭೂಮಾಲೀಕ ದೇವರಾಜ್ ಕೂಡ ಮೇಲ್ಮನವಿ ಸಲ್ಲಿಸಿದ್ದಾರೆ. ದೇವರಾಜು ಪರ ವಕೀಲರು ಇಡಿ ಬರೆದಿರುವ ಪತ್ರವನ್ನ ಪ್ರಸ್ತಾಪಿಸಬಹುದು. ಆದರೆ ಇಂದು ವಿಚಾರಣೆ ಮುಖ್ಯವಾಗಿ ಗವರ್ನರ್ ಕ್ರಮವನ್ನೇ ಆಧರಿಸುತ್ತದೆ. ಗವರ್ನರ್ ಅನುಮತಿ ನೀಡಿದ್ದು ಸೂಕ್ತವೇ ಅಥವಾ ಅಲ್ಲವೇ ಅನ್ನುವ ಬಗ್ಗೆ ವಾದ ಮಂಡನೆ ಆಗಲಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಯಾಕೆ ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಬಿಗ್ ಡೇ?
ನಾಗೇಂದ್ರ, ಏನು ಈಗಾಗಲೇ ಹೇಳಿದಂತೆ ಏನು ಮೂಢ ಹಗರಣಕ್ಕೆ ಸಂಬಂಧಿಸಿದಂತೆ ಏನು ರಾಜ್ಯಪಾಲರು ಒಂದು ಅನುಮತಿಯನ್ನು ಕೊಡ್ತಾರೆ, ಪ್ರಾಸಿಕ್ಯೂಷನ್ ಅನುಮತಿಯನ್ನು, ಅದನ್ನು ಪ್ರಶ್ನೆ ಮಾಡಿ ಏಕಸದಸ್ಯ ಪೀಠಕ್ಕೆ CM ಸಿದ್ದರಾಮಯ್ಯ ಹೋಗಿದ್ರು. ಆದರೆ ಏಕಸದಸ್ಯ ಪೀಠದಲ್ಲಿ ರಾಜ್ಯಪಾಲರು ಕ್ರಮಬದ್ಧವಾಗಿ ಒಂದು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಅವರ ಒಂದು ಅನುಮತಿಯನ್ನು ಎತ್ತಿ ಹಿಡಿದಿತ್ತು. ಈಗ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನೆ ಮಾಡಿ ಮುಖ್ಯ ನ್ಯಾಯಮೂರ್ತಿಗಳಿರತಕ್ಕಂಥ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಏನು ಮೂಢ ಹಗರಣದಲ್ಲಿ CM ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಈ ಹೊತ್ತಿನಲ್ಲಿ ಇದರಿಂದ ಒಂದು ತಾತ್ಕಾಲಿಕ ರಿಲೀಫನ್ನು ಪಡೆದುಕೊಳ್ಬೇಕು. ಇದು ಪದೇ ಪದೇ ಡ್ರ್ಯಾಗ್ ಆಗ್ತಾನೆ ಬರ್ತಾ ಇದೆ. ಹೀಗಾಗಿ ಇದಕ್ಕೆ ನ್ಯಾಯಾಲಯದ ಮುಖಾಂತರವೇ ಒಂದು ರಿಲೀಫನ್ನು ತೆಗೆದುಕೊಳ್ಬೇಕು. ಅದರಲ್ಲೂ ಏನು ಇತ್ತೀಚೆಗೆ ಇಡಿ ಒಂದು ಲೋಕಾಯುಕ್ತರಿಗೆ ಬರೆದಂಥ ಪತ್ರ ರಿವೀಲ್ ಆದಮೇಲಂತೂ CM ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಈ ಒಂದು 14 ಸೈಟ್ಗಳು ಹಂಚಿಕೆ ಹಾಕಿದ್ರ ಬಗ್ಗೆ ಸ್ಪಷ್ಟವಾದ ದಾಖಲೆಗಳ ಸಮೇತ ಇಡಿ ತನಿಖೆಯನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ 14 ಸೈಟ್ಗಳು ಅಕ್ರಮವಾಗಿ ಅವರಿಗೆ ಸೇರಿರೋದ್ರ ಬಗ್ಗೆನೂ ಸಹ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯಗೆ ಯಾವುದೇ ಟೆನ್ಷನ್ ಇಲ್ಲದೆ ಅವರು ಆಡಳಿತವನ್ನು ನಡೆಸಬೇಕಾದ್ರೆ ಈ ಒಂದು ಪ್ರಕರಣದಿಂದ ಒಂದು ರಿಲೀಫ್ ಬೇಕಾಗಿದೆ. ಹೀಗಾಗಿ CM ಸಿದ್ದರಾಮಯ್ಯಗೆ ಇವತ್ತಿನ ಅರ್ಜಿ ವಿಚಾರಣೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಕೋರ್ಟ್ನಲ್ಲಿ ಏನು ನಡೀತದೆ ಇವತ್ತು ಅಂತ ಹೇಳಕ್ಕೆ ಹೋದರೆ, ಮೊದಲಿಗೆ ಏನು ಅಭಿಷೇಕ್ ಮನು ಸಿಂಘ್ವಿ CM ಸಿದ್ದರಾಮಯ್ಯ ಪರ ವಾದವನ್ನು ಮಾಡ್ತಾರೆ. ಅವರು ಈ ಒಂದು ಕೋರ್ಟ್ನ ವಿಚಾರಣೆ ನಡೆಯೋವರೆಗೂ ಈ ಎಲ್ಲ ಪ್ರೊಸೀಡಿಂಗ್ಸ್ ಏನು ನಡೀತಾ ಇದೆ, ಒಂದು ಕಡೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಜೊತೆಗೆ ಇಡಿ ತನಿಖೆ ಮಾಡ್ತಾ ಇದೆ, ಈ ಒಂದು ಪ್ರೊಸೀಡಿಂಗ್ಸ್ಗೆ ಒಂದು ಮಧ್ಯಂತರ ತಡೆಯನ್ನು ನೀಡಿ, ಮಧ್ಯಂತರ ಆದೇಶವನ್ನು ನೀಡಿ ಅಂತೇಳಿ ಕೇಳ್ಬೋದು. ಒಂದು ವೇಳೆ ಅಭಿಷೇಕ್ ಮನು ಸಿಂಘ್ವಿಯ ಈ ಒಂದು ವಾದಕ್ಕೆ ಹೈಕೋರ್ಟ್ ಅಸ್ತು ಅಂದಿದ್ದೆ ಆದರೆ, ಏನೀಗ ಕೋರ್ಟ್ನಲ್ಲಿ ಇದು ಲೋಕಾಯುಕ್ತದಲ್ಲಿ ತನಿಖೆ ನಡೀತಿದೆ, ತನಿಖೆ ಮತ್ತು ಇಡಿ ತನಿಖೆ ಎಲ್ಲವೂ ಸ್ಟಾಪ್ ಆಗುತ್ತೆ. ಸದ್ಯ ವಿಚಾರಣೆ ಮುಗಿಯೋವರೆಗೂ ಯಾವುದೇ ರೀತಿಯ ಕ್ರಮ ಆಗೋದಿಲ್ಲ. ಹೀಗಾಗಿ ಏನಾಗುತ್ತೆ, ಬರೀ ಏನು ಅವ್ರಿಗೆ ಮಧ್ಯಂತರ ಆದೇಶ ಸಿಗುತ್ತಾ ಅಥವಾ ಇಲ್ಲ, ಈಗಾಗಲೇ ಏಕಸದಸ್ಯ ಪೀಠ ಎತ್ತಿ ಹಿಡಿದಿರೋದ್ರಿಂದ ಕಂಟಿನ್ಯೂ ಆಗಲಿ, ಅರ್ಜಿ ತೀರ್ಮಾನದ ನಂತರ ಆದೇಶವನ್ನು ಪ್ರಕಟಿಸ್ತೀವಿ ಅಂತೇಳಿ ಪೀಠ ಹೇಳುತ್ತಾ, ಇದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಇವತ್ತು ಸುಮಾರು 11:15 ಈ ಒಂದು ಅರ್ಜಿಯ ವಿಚಾರಣೆ ಬರುವಂಥದ್ದು. ಇದರ ಜೊತೆಗೆ ದೇವರಾಜು, ಏನು ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ, ಈ ಪ್ರಕರಣದಲ್ಲಿ 4ನೇ ಆರೋಪಿ ಸಿದ್ದರಾಮಯ್ಯ ಬಾಮೈದಗೆ ಜಮೀನನ್ನು ಮಾರಿದಂಥ ದೇವರಾಜು ಇದ್ದಾರೆ. ಅದಕ್ಕೂ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ, ಇದೊಂದು ರಾಜಕೀಯ ಪ್ರೇರಿತವಾಗಿ ಕೆಸರೇರ್ಚಾಟಗಳು ನಡೀತಾ ಇದೆ, ಇಲ್ಲಿ ನನಗೆ ಸಾಕಷ್ಟು ಧಕ್ಕೆ ಆಗ್ತಾ ಇದೆ, ನಾನು ಹಿರಿಯ ನಾಗರಿಕ ಅಂತೇಳಿ ಈ ಒಂದು ಪ್ರಕರಣದಿಂದ ನನ್ನ ಕೈ ಬಿಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಅದರ ವಿಚಾರಣೆ ಕೂಡ ಇವತ್ತೇ ನಡೆಯುವಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಯಾವಾಗ ಈ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಲೋಕಾಯುಕ್ತ ತನಿಖೆ ಆಗ್ತಾ ಇರುವ ಹೊತ್ತಲ್ಲೇ ಇಡಿ ಎಂಟ್ರಿ ಆಯ್ತಲ್ಲ, ಇಡಿ ನಡೆಯಿಂದ ಸಾರ್ವಜನಿಕರೇ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರಂತೆ. CM ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕನ್ಗೆ CM ಕಾನೂನು ಸಲಹೆಗಾರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಮೂಢ ವಿಚಾರವಾಗಿ ಇಡಿ ತನಿಖೆ ವಿಶ್ವಾಸ ಕಳೆದುಕೊಂಡಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ CM ಅವರ ಕಾನೂನು ಸಲಹೆಗಾರ ಕೂಡ ಹೌದು, ಮಾತನಾಡಿದ್ದಾರೆ. ಇಡಿ ಎಂಟ್ರಿ ಹಲವು ಅನುಮಾನ ನಮಗಲ್ಲ, ಬದಲಾಗಿ ಸಾರ್ವಜನಿಕರೇ ಆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಮೂಢ ಹಗರಣದ ಸಂಬಂಧ ಈಗಾಗಲೇ ಕೇಸ್ ನಡೀತಾ ಇರತಕ್ಕಂಥದ್ದು. ಈ ಕೇಸನ್ನು ಮೇಲ್ಮನವಿ ಸಲ್ಲಿಸಿ ನಾಳೆ ಹೈಕೋರ್ಟ್ ಮುಂದೆ ವಿಭಾಗೀಯ ಪೀಠದ ಮುಂದೆ ಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ CM ಕಾನೂನು ಸಲಹೆಗಾರರಂಥ S ಪೊನ್ನಣ್ಣವರು ಇದ್ದಾರೆ, ಅವ್ರು ಮಾತನಾಡ್ತಾರೆ. ಸರ್, ನಾಳೆ ವಿಭಾಗೀಯ ಪೀಠದ ಮುಂದೆ ಕೇಸ್ ಬರ್ತಾ ಇದೆ. ಇದ್ರ ಬಗ್ಗೆ ಇಡೀ ಒಂದು ಪತ್ರ ಬರೆದಿದ್ದು ಕೂಡ ಸೋರಿಕೆ ಆಗಿದೆ ಅನ್ನುವಂಥದ್ದು. ಇದು ಈ ಒಂದು ತನಿಖೆ ಅಥವಾ ವಿಚಾರಣೆಯ ಸಂದರ್ಭದಲ್ಲಿ ಪ್ರಭಾವ ಬೀರುತ್ತಾ ಅಂತ ಸರ್? ಅಲ್ಲ, ಪ್ರಭಾವ ಬೀರೋದಿಲ್ಲ, ಆದರೆ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರೆಜುಡಿಸ್ ಆಗಲಿ ಅಂತೇಳಿ ಕೋರ್ಟ್ನಲ್ಲಿ ಏನೋ ಆಗೋಗ್ಬಿಟ್ಟಿದೆ ಅಂತ ಹೇಳುವಂಥದ್ದು ಬರಲಿ ನ್ಯಾಯಾಧೀಶರ ಮನಸ್ಸಿಗೆ ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಮತ್ತು ಆ ಪತ್ರವನ್ನು ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೂಡ ಕೊಟ್ಟಿದ್ದಾರೆ, ಉದ್ದೇಶಪೂರ್ವಕ ಕೊಟ್ಟಿದ್ದಾರೆ. ಸೋರಿಕೆ ಯಾವಾಗುತ್ತೆ, ಮಾಹಿತಿ ಅವರು ಉದ್ದೇಶಪೂರ್ವಕ ಕೊಡದೇ ಇದ್ದಾಗ ಮಾಧ್ಯಮದವರು ಇನ್ವೆಸ್ಟಿಗೇಷನ್ ಮಾಡಿ ತಗೊಂಡಾಗ ಸೋರಿಕೆ ಅಂತ ಹೇಳ್ಬೋದು. ಇದು ಸೋರಿಕೆ ಅಲ್ಲ, ಇದು ನೇರವಾಗಿ ಮಾಧ್ಯಮದವರು ಕೊಟ್ಟಿರುವಂಥದ್ದು. ಸಾರ್ವಜನಿಕ ವಿಷಯವಾಗಿ ಬಹಿರಂಗಗೊಂಡಂಥ ವಿಚಾರಗಳನ್ನ ಇದು ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತಾ ಅಂತ ಸರ್? ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಉದ್ದೇಶ ಮೈಂಡನ್ನು ಪ್ರೆಜುಡಿಸ್ ಮಾಡಲಿ ಅಂಥೇಳಿ. ಈಗ ಮಾಧ್ಯಮದಲ್ಲಿ ಬಂತು, ಪತ್ರಿಕೆಗಳಲ್ಲಿ ಬಂತು, ನ್ಯಾಯಾಧೀಶರು ಕೂಡ ಮನುಷ್ಯ ಅಲ್ವಾ, ಓದ್ತಾರೆ ಅವರು, ಏನಪ್ಪ ಇದೇನೋ ಭಾಳ ದೊಡ್ಡ ಪ್ರಕರಣ ಇರೋಂಗಿದೆ ಅಂಥೇಳಿ ಅವ್ರ ಮನಸ್ಸಿಗೆ ಬರಲಿ ಅಂತ ಹೇಳುವಂಥದ್ದು ಉದ್ದೇಶ. ಆದರೆ ನ್ಯಾಯಮೂರ್ತಿಗಳ ಮೇಲೆ, ನ್ಯಾಯಾಲಯದ ಮೇಲೆ ಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಆ ರೀತಿಯಾಗಿ ಅವ್ರು ಪ್ರಭಾವಿತರಾಗಲ್ಲ ಅಂತ ಹೇಳುವಂಥದ್ದು ಕೂಡ ನಮಗೆ ನಂಬಿಕೆ ಇದೆ.
ಅದೇ ಉದ್ದೇಶ ಒಬ್ಬ ಸಂಸ್ಥೆದು ಈ ರೀತಿಯಾದಂಥ ಉದ್ದೇಶನ ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತ ಹೇಳೋದು ನನ್ನ ಕೇವಲ ಹೇಳಿಕೆಗಳು, ಪತ್ರಿಕೆಯ ಒಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಅಷ್ಟೇ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ ಅಥವಾ ಸಾಕ್ಷಿ ಸಮೇತವಾಗಿ ಕೊಡ್ತಾರಾ ಅಂತ ಸರ್? ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪ್ರಭಾವ ಬೀರುತ್ತೆ ಅಂತ ಪ್ರಭಾವ ಬೀರ್ತದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರ ಉದ್ದೇಶ ಅದು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಸೋರಿಕೆ ಆಗಿದೆ. ಈ ವಿಚಾರವನ್ನು ಯಾವ ರೀತಿಯಾಗಿ ಮುಂದೆ ಹ್ಯಾಂಡಲ್ ಮಾಡ್ತೀರಿ? ಮತ್ತು ಈಗ ಗೌರವಕ್ಕೂ ಕೂಡ ಒಂದು ರೀತಿಯಲ್ಲಿ ಧಕ್ಕೆ ಬಂದಿದೆ, ಅದನ್ನು ಹೇಗೆ ಕಾನೂನು ರೀತಿಯಲ್ಲಿ ಹೋರಾಟ? ಇಡಿ ಅವರು ತಮ್ಮ ನಡೆಯಿಂದ ಈ ಸಂಸ್ಥೆಯ ಮೇಲೆ ಜನರಿಗೆ ಈಗಾಗಲೇ ಏನು ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಂಡಿದೆ, ಇನ್ನಷ್ಟು ಅವ್ರ ಮೇಲೆ ವಿಶ್ವಾಸ ಕಳ್ಕೊಂಡಂತ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಇದನ್ನು ನ್ಯಾಯಾಲಯದಲ್ಲಿ ಯಾವ ರೀತಿ ಮಾಡಬೇಕು ಅಂಥೇಳಿ ಹಿರಿಯ ನ್ಯಾಯವಾದಿಗಳು ಯಾರು ನಾಳೆ ಪ್ರಕರಣದಲ್ಲಿ ಬರ್ತಾರೆ ಅವರು ಅದನ್ನು ತೀರ್ಮಾನ ತಗೊಳ್ತಾರೆ. ಆ ಚರ್ಚೆ ಇನ್ನೂ ನಾವು ಮಾಡಿಲ್ಲ. ಅಂತಿಮವಾಗಿ ವಿಭಾಗೀಯ ಪೀಠದಲ್ಲಿ ತಮಗೆ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದೆ? ಖಂಡಿತವಾಗಿ ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ, ಸತ್ಯಕ್ಕೆ ಜಯ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಕಾನೂನು ಸಲಹೆಗಾರಂತ ಎಸ್ ಪೊನ್ನಣ್ಣವರ ಮಾತು. ಏನು ಉದ್ದೇಶಪೂರ್ವಕವಾಗಿ ಈ ಒಂದು ಇಡಿ ತನ್ನ ಪತ್ರದ ಮೂಲಕ ಸೋರಿಕೆ ಮಾಡಿ ಒಂದಷ್ಟು ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಇದನ್ನು ನಾವು ಕೋರ್ಟ್ ಗಮನಕ್ಕೂ ಕೂಡ ತರ್ತೇವೆ ಮತ್ತು ಕಾನೂನು ಹೋರಾಟವನ್ನು ಕೂಡ ನಾಳೆ ಬರ್ತಕ್ಕಂಥ ಕೇಸ್ನಲ್ಲಿ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕಾಮ್ರಾಮನ್ ಶಿವ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ